18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದ್ದಂತಹ ಸಂಭ್ರಮದಲ್ಲಿದ್ದಂತಹ ಇಡೀ ರಾಜ್ಯ ಇದೀಗ ಸೂತಕದ ಮನೆಯಾಗಿದೆ ಅಂತಾನೆ ಹೇಳ್ಬೋದು. ಹೌದು, 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ ಅನ್ನುವಂತಹ ಕಾರಣಕ್ಕೆ ನಿನ್ನೆ ವಿಧಾನಸೌಧದಲ್ಲಿ ಎಲ್ಲ ಆರ್ಸಿಬಿ ಪ್ಲೇಯರ್ಸ್ಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಸನ್ಮಾನ ಕಾರ್ಯಕ್ರಮದಿಂದ ಸಾಕಷ್ಟು ಸಾವು ನೋವುಗಳು ಅಂದರೆ ಸತತ 11 ಮಂದಿಯ ಸಾವಾಗಿರುವಂಥದ್ದು. ಇದರ ಜೊತೆಗೆ ಅಂದರೆ ಚಿನ್ನಸ್ವಾಮಿಯಲ್ಲಿ ಒಂದು ಘಟನೆ ಆದರೆ ಇತ್ತ ಐತಿಹಾಸಿಕವಾದಂತಹ ವಿಧಾನಸೌಧದಲ್ಲೂ ಕೂಡ ಸಾಕಷ್ಟು ಘಟನೆಗಳಾಗಿರುವಂಥದ್ದು. ನಾನೀಗ ವಿಧಾನಸೌಧದಲ್ಲಿದ್ದೀನಿ, ಬನ್ನಿ ಇಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗಿದೆ ಅಂತ ಕೂಡ ತೋರಿಸ್ತಾ ಹೋಗ್ತೀನಿ ನಿನ್ನೆ ನಡೆದಂತಹ ಕಾರ್ಯಕ್ರಮದಿಂದ. ಸೊ ಹೀಗಾಗಿ ನಾನೀಗ ಇರುವಂಥದ್ದು ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಕೆಂಪೇಗೌಡ ಸ್ಟ್ಯಾಚು ಹಾಗೆ ಬಸವಣ್ಣನವರ ಸ್ಟ್ಯಾಚು ಹತ್ರ ಇದ್ದೀನಿ. ಈ ಒಂದು ಸ್ಟ್ಯಾಚು ಏನು, ಈ ಒಂದು ಪ್ರತಿಮೆ BJP ಕಾಲದಲ್ಲಿ ಮಾಡಿಸಿದಂತಹ ಪ್ರತಿಮೆ. ಆದರೆ ನಿನ್ನೆ ಇಲ್ಲಿ RCB ಅಭಿಮಾನಿಗಳು ಲಗ್ಗೆ ಇಟ್ಟಿದ್ರು. ಎಲ್ಲರೂ ಕೂಡ ತಮ್ಮ ನೆಚ್ಚಿನ ಪ್ಲೇಯರ್ಸ್ನ ನೋಡೋದಕ್ಕೆ ಸಾಕಷ್ಟು ಸಾವಿರಾರು ಅಂದರೆ ಲಕ್ಷಗಟ್ಟಲೆ ಅಭಿಮಾನಿಗಳು ಲಗ್ಗೆ ಇಟ್ಟಿದ್ರು. ವಿಧಾನಸೌಧ ಆಗಿರ್ಬೋದು, ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು. ಇಲ್ಲಿ ಬಂದಂತಹ ಅಭಿಮಾನಿಗಳು ಯಾವ ರೀತಿಯಾಗಿ ಅವ್ಯವಸ್ಥೆ ಮಾಡೋಗಿದ್ದಾರೆ ನಮ್ಮ ವಿಧಾನಸೌಧವನ್ನು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸ್ಲಿಪ್ಪರ್ಗಳು. ಅಂದರೆ ಇಲ್ಲೂ ಕೂಡ ನೂಕಾಟ ತಳ್ಳಾಟ ಆಗಿತ್ತು. ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇ ಅಲ್ಲ, ವಿಧಾನಸೌಧದಲ್ಲೂ ಕೂಡ ನೂಕಾಟ ತಳ್ಳಾಟ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ಚಪ್ಪಲಿಗಳಾಗಿರ್ಬೋದು, ಅದೇ ರೀತಿಯಾಗಿ ವಾಟರ್ ಬಾಟಲ್, ಅದೇ ರೀತಿಯಾಗಿ ಪೇಪರ್ ಎಲ್ಲ ಕಸವನ್ನು ಕೂಡ ಹಂಗೆ ಬಿಟ್ಟು ಹೋಗಿದ್ದಾರೆ ಅಂತಲೇ ನೋಡ್ತಾ ಇರ್ಬೋದು ನಾವು. ಅದೇ ರೀತಿಯಾಗಿ ಇಲ್ಲಿ ಹಾಕಿದಂತಹ, ಇಲ್ಲಿ ಸೇಫ್ಟಿಗೆ ಅಂತ ಹಾಕಿದಂಥದ್ದು, ಅದೇ ರೀತಿಯಾಗಿ ಏನು ಈ ಪ್ರತಿಮೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಗ್ರಿಲ್ಲನ್ನು ಹಾಕ್ಸಿದ್ರು. ಆ ಒಂದು ಗ್ರಿಲ್ಗಳಿಗೂ ಕೂಡ ಗ್ರಿಲ್ಗಳನ್ನು ಕೂಡ ಮುರಿದು ಹಾಕುವಂತಹ ಕೆಲಸವನ್ನು RCB ಅಭಿಮಾನಿಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸಾಕಷ್ಟು ನೂಕುನುಗ್ಗಲಿತ್ತು. ನಾನು ಹೇಳಿದ ಹಾಗೆ ಲಕ್ಷಗಟ್ಟಲೆ ಅಭಿಮಾನಿಗಳು ಸೇರಿದ್ದರಿಂದ ಹೀಗಾಗಿ ಇಲ್ಲಿ ಹಾಕಿರುವಂತಹ ಗ್ರಿಲ್ಗಳನ್ನು ಕೂಡ ಮುರಿದು ಹಾಕಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಪ್ರಶಾಂತವಾಗಿದ್ದಂತಹ ಇಲ್ಲಿ ಅಂದರೆ ಪ್ರತಿಮೆ ಸುತ್ತಮುತ್ತ ಸಾಕಷ್ಟು ಪ್ರಶಾಂತವಾಗಿರಲಿ, ನೋಡೋದಕ್ಕೂ ಕೂಡ ಅಂದವಾಗಿ ಕಾಣಲಿ, ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಕಣ್ಣು ಸೆಳೆಯಲಿ ಅಂತ ಇಲ್ಲಿ ಮಾಡಿದಂತಹ ಹುಲ್ಲುಗಾವಲಾಗಿರ್ಬೋದು. ನೋಡಿ ಇಲ್ಲೂ ಕೂಡ ಈ ಹುಲ್ಲುಗಳೇನಿದೆಯೋ ಅದನ್ನು ಕೂಡ ಎಲ್ಲ ತುಳಿದು ಹಾಕಿ ಎಲ್ಲವನ್ನ ಕೂಡ ಹಾಳು ಮಾಡೋಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಒಂದು ಮರ ಇತ್ತು, ಆ ಮರ ಕೊಂಬೆವನ್ನು ಕೂಡ ಎಲ್ಲ ಕಿತ್ತು ಹಾಕಿದ್ದಾರೆ. ಅಂದರೆ ಅಷ್ಟೊಂದು ಅತಿರೇಕಕ್ಕೆ ಹೋಯಿತು RCB ಅಭಿಮಾನಿಗಳದ್ದು ಒಂದು ಅಭಿಮಾನ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಏನು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ, ಇಲ್ಲಿ ಏನು ಕಾಣಿಸ್ತಾ ಇದೆಯೋ ಕೆಂಪೇಗೌಡರ ಪ್ರತಿಮೆ ಇದು. ಈ ಒಂದು ಪ್ರತಿಮೆ ಮೇಲೂ ಕೂಡ ಹತ್ತಿ ನಿಂತಿದ್ರು ಅನ್ನುವಂಥದ್ದು ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ನೋಡಿದಂತಹ ಎಲ್ಲ ದೃಶ್ಯಾವಳಿಗಳಲ್ಲೂ ಕೂಡ ಇಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರತಿಮೆಯನ್ನು ಕೂಡ ಹತ್ತಿದ್ರು. ಸೊ ಹೀಗಾಗಿ ಆ ಒಂದು ಪ್ರತಿಮೆಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಕೂಡ ಸದ್ಯ ಕೇಳಿ ಬರ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ನಿನ್ನೆ ನಡೆದಂಥದ್ದು ಚಿನ್ನಸ್ವಾಮಿಯಲ್ಲಿ ಒಂದು ಘಟನೆ ಆದರೆ ಇಲ್ಲೂ ಕೂಡ ಘಟನೆಗಳಾಗಿರುವಂಥದ್ದು. ಏನು ಪ್ರವಾಸಿಗರ ಕಣ್ಮನ ಸೆಳೆಯಲಿ, ಅದೇ ರೀತಿಯಾಗಿ ವಿಧಾನಸೌಧಕ್ಕೆ ಒಂದು ಮೆರುಗು ಬರಲಿ ಅಂತ ಮಾಡಿದಂತಹ ಪ್ರತಿಮೆಗಳ ಅವ್ಯವಸ್ಥೆ ಆಗಿದೆ. ಇದೀಗ ನೋಡ್ತಾ ಇರ್ಬೋದು ನಿನ್ನೆ ನಡೆದಂತಹ ಘಟನೆ. ಆದರೂ ಕೂಡ ಇಲ್ಲಿ ಬಿದ್ದಂತಹ ಸ್ಲಿಪ್ಪರ್ಗಳಾಗಿರ್ಬೋದು, ಬೇರೆ ರೀತಿಯಾದಂತಹ ಕಸ ಆಗಿರ್ಬೋದು, ಯಾವುದನ್ನು ಕೂಡ ಇನ್ನೂ ಕೂಡ ತೆರವು ಮಾಡಿಲ್ಲ. ಇದು ಸದ್ಯಕ್ಕೆ ನೆನೆ ತರಾತುರಿಯಲ್ಲಿ ಮಾಡಿದಂತಹ ಸಂಭ್ರಮಾಚರಣೆಯಿಂದ ಆಗಿರುವಂತಹ ಅವ್ಯವಸ್ಥೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.